ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸೋನಾಗಿದ್ದೇನೆ. ಈ ದಿನ ನಾನು ನಿಮ್ಮೊಟ್ಟಿಗೆ ಸುವಾರ್ತೆ ಎಂಬ ಪದದ ಅರ್ಥದ ಮುಖಾಂತರವಾಗಿ ನಿಮ್ಮೊಂದಿಗೆ ಮಾತನಾಡಬೇಕು ಅನ್ನುವಂಥ ಆಸೆಯಿಂದ ಬಂದಿದ್ದೇನೆ. ಸುವಾರ್ತೆ ಅಂದರೆ ಅರ್ಥ ಶುಭವಾರ್ತೆ, ಒಳ್ಳೆಯ ಸಮಾಚಾರ, ಒಳ್ಳೆಯ ಸುದ್ದಿ. ಆದ್ದರಿಂದ ಕ್ರಿಸ್ತನ ಸುವಾರ್ತೆಯು ನಂಬುವವರೆಲ್ಲರಿಗೂ ಪಾಪಗಳ ಕ್ಷಮಾಪಣೆಯನ್ನು ಒದಗಿಸುವಂಥದ್ದು ಆತನ ಆಗಮನದ ಸುವಾರ್ತೆಯಾಗಿದೆ. ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುವಾರ್ತೆ ಎಂಬ ಪದದ ಅರ್ಥ ಶುಭವಾರ್ತೆ. ಆದ್ದರಿಂದ ಕ್ರಿಸ್ತನ ಸುವಾರ್ತೆಯು ನಂಬುವವರೆಲ್ಲರಿಗೂ ಪಾಪಗಳ ಕ್ಷಮೆಯನ್ನು ಒದಗಿಸಲು ಆತನ ಆಗಮನದ ಸುವಾರ್ತೆಯಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ, ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂಥ ಸುವಾರ್ತೆ ವಿಷಯದಲ್ಲಿ ಆತನು ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೋಸ್ಕರ ಓದುತ್ತೇನೆ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಆತನಲ್ಲಿ, ಆ ಕುಮಾರನಲ್ಲಿ, ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು ಅಂದರೆ ಪಾಪ ಪರಿಹಾರವು ಉಂಟಾಯಿತು. ಹಲ್ಲೆಲೂಯಾ! ಎಂಥ ಒಂದು ವಿಶೇಷವಾದಂಥ ಸಂದೇಶ. ಮತ್ತು ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ, ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಪಾಪಗಳ ಅಂದರೆ ಮೊದಲ ಮನುಷ್ಯನ ಪಾಪದಿಂದ ಮಾನವ ಕುಲವು ದೇವರ ಖಂಡನೆಗೆ ಒಳಗಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಏನೆಂಬುದಾಗಿ ನೋಡುವಾಗ, ನೀನು ಕರ್ತನಾದ ಯೇಸುವನ್ನ ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಮೊದಲನೇ ಮಾನವ ಅಂದರೆ ಆದಿಯಲ್ಲಿ ದೇವರು ಆಕಾಶ, ಭೂಮಿ, ಸಾಗರ, ಚರಾಚರಗಳನ್ನು ಸೃಷ್ಟಿಸಿದಂಥ ಸಂದರ್ಭದಲ್ಲಿ ಮನುಷ್ಯನನ್ನು ಸಹ ಸೃಷ್ಟಿಸಿದ್ರು. ಆ ಮನುಷ್ಯನು ಮಾಡಿದ ಒಂದು ಎಡವಟ್ಟಿನಿಂದ, ಅಂದರೆ ಪಾಪ ಎನ್ನುವಾಗ ಸಿಂಪಲ್, ದೇವರ ಮಾತನ್ನು ಮೀರುವಂಥದ್ದು. ಇದು ಮಾಡಬೇಡ ಅಂದರೆ ಅದು ಮಾಡಬಾರ್ದು. ದೇವರು ಹೇಳಿದ್ರು, ನೀನು ಎಲ್ಲ ಥರದ ಹಣ್ಣುಗಳನ್ನು ತಿನ್ಬೋದು, ತೋಟದ ಮಧ್ಯದಲ್ಲಿರುವ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ಅಂತ ಹೇಳಿದ್ರೆ, ಆದಾಮ ಅವ್ವ ಯಾವ್ದು ಮಾಡಬಾರ್ದು ಅಂದರು ಅದನ್ನೇ ಮಾಡಿದ್ರು. ಅದು ಮಾಡು ಅಂದರೆ ಮಾಡಲ್ಲ, ಮಾಡಬೇಡ ಅಂದಿದ್ದನ್ನು ಮಾಡ್ತಾರೆ. ಅದು ಅವಿಧೇಯತೆ. ಯಾಕಂದರೆ ಅದು ಆದಿಯಿಂದಲೂ ಅದು ಬಂದಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು.
ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡಿ, ಪಾಪ ಮಾಡುವ ಮೂಲಕ ಪ್ರತಿಯೊಬ್ಬರು ದೇವರ ಪರಿಪೂರ್ಣ ನಿಯಮವನ್ನು ಮುರಿದಿದ್ರಿಂದ ಅಥವಾ ದೇವರ ನಿಯಮವನ್ನು ಹಳ್ಳೆಗೆಳೆದಿದ್ದರಿಂದ ಎಲ್ಲರೂ ತಪ್ಪಿತಸ್ಥರಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಈ ಪಾಪದ ವಿಷಯದಲ್ಲಿ ನಾವು ನೋಡುವಾಗ ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ. ಪಾಪದ ಅಪರಾಧಕ್ಕೆ ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಸಾವು. ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಯಾಕಂದರೆ ಪಾಪದ ಸಂಬಳ ಮರಣ, ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಂತರ ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಅದು ನಾವು ಶಾಶ್ವತವಾಗಿ ಆ ಒಂದು ಯಾತನೆಯ ಸ್ಥಳದಲ್ಲಿ ನಾವು ಕ್ರಿಸ್ತನನ್ನು ನಂಬದೇ ಇರುವುದಾದರೆ ಕಳೆಯಬೇಕಾಗುತ್ತದೆ. ಅದು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವನ ಹೆಸರು ಜೀವ ಗ್ರಂಥದಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟನು ಎಂಬುದಾಗಿ. ಒಂದು ಪುಸ್ತಕ ಇದೆ, ಎಲ್ಲದಕ್ಕೂ ಒಂದು ರೆಕಾರ್ಡ್. ಇವತ್ತು ನಮ್ಮ ದೇಶದಲ್ಲೂ ಪ್ರತಿಯೊಂದಕ್ಕೂ ಒಂದು ಪುಸ್ತಕ ಅಂತಿದೆ. ನಮ್ಮ ದೇಶವನ್ನು ಕಾಯಲಿಕ್ಕೆ ನಮಗೆ ನಾವೇ ಬರೆದುಕೊಂಡಂಥ ಸಂವಿಧಾನ ಅನ್ನೋಂಥ ಒಂದು ಪುಸ್ತಕ ಇದೆ. ಮತ್ತು ನಾವು ಈ ಒಂದು ಕಾರ್ಖಾನೆಗಳಲ್ಲಿ ಒಂದು ಪುಸ್ತಕ ಇರುತ್ತೆ. ಎಲ್ಲದೂ ಕಡೆನೂ ಒಂದೊಂದು ಪುಸ್ತಕ ಒಂದಿದೆ. ಯಾಕೆ? ಎಲ್ಲವೂ ದಾಖಲಾಗುತ್ತೆ. ನಡವಳಿಕೆ, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ರಹಸ್ಯಗಳು ಎಲ್ಲ ಒಂದು ದಿನ ದೇವ್ರ ಹತ್ರ ಲೆಕ್ಕ ಕೊಡಬೇಕು. ನಾವು ಕೆಲವು ಸಂದರ್ಭ ನಾವು ಮಾತನಾಡಿರೋ ಮಾತು 1-2 ದಿನ ಬಿಟ್ಟು ಕೇಳಿದ್ರೆ ನಾವು ಮರೆತು ಹೋಗ್ಬಿಟ್ಟಿರ್ತೀವಿ. ಆದರೆ ದೇವರ ಬಳಿಯಲ್ಲಿ ಅದೆಲ್ಲವೂ ದಾಖಲಾಗಿರುತ್ತೆ. ಯಾವನ ಹೆಸರು ಜೀವ ಗ್ರಂಥದಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟನು ಎಂಬುದಾಗಿ. ಮತ್ತು ಈ ನರಕದಲ್ಲಿ ಯಾರ್ಯಾರು ಇರ್ತಾರೆ ಎಂಬುದಾಗಿ ನೋಡುವಾಗ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಭಯಗ್ರಸ್ತರು ಅಂದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಇವತ್ತು ನಾವು ನೋಡುವಾಗ ನಿಜವಾಗಲೂ ಬಹಳ ದುಃಖದ ಸಂಗತಿ ಏನಂದರೆ, ಒಂದು ದಿನ ಬರುತ್ತದೆ ದೇವರಿಂದ ಈ ಶಾಶ್ವತವಾದ ಬೇರ್ಪಡಿಸುವಿಕೆ ಹೊಂದಿದೆ. ಆ ದೇವರಿಂದ ಶಾಶ್ವತವಾಗಿ ಬೇರ್ಪಡಿಸುವಂಥದ್ದು ನಮ್ಮನ್ನು ಪಾಪ, ಅದು 2ನೇ ಮರಣ. ಅಲ್ಲಿ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ರಿಂದ 15ನೇ ವಚನದಲ್ಲಿ, ಆಮೇಲೆ ಮೃತ್ಯುವು ನರಕವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು, ಇದೇ 2ನೇ ಮರಣವು. ಯಾವನ ಹೆಸರು ಜೀವ ಗ್ರಂಥದಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟನು ಎಂಬುದಾಗಿ. ಎಲ್ಲರೂ ಪಾಪದ ಅಪರಾಧಿಗಳು ಮತ್ತು ದೇವರಿಂದ ಖಂಡಿಸಲ್ಪಟ್ಟಿದ್ದಾರೆ ಎಂಬ ಕೆಟ್ಟ ಸುದ್ದಿಯನ್ನು ಸುವಾರ್ತೆ ಎನ್ನುವಂಥ ಯೇಸು ಕ್ರಿಸ್ತನ ಶುಭವಾರ್ತೆಯ ಮೂಲಕ ಎದುರಿಸಲಾಗುತ್ತದೆ. ದೇವರು ಈ ಪ್ರಪಂಚದ ಮೇಲಿನ ತನ್ನ ಪ್ರೀತಿಯಿಂದಾಗಿ ಮನುಷ್ಯನು ತನ್ನ ಪಾಪಗಳನ್ನು ಕ್ಷಮಿಸಲು ಒಂದು ಮಾರ್ಗವನ್ನು ಮಾಡಿದ್ದಾನೆ. ಯಾವ ರೀತಿಯಾಗಿ ಎನ್ನುವಾಗ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಾವು ನೋಡ್ತೇವೆ. ದೇವರು ಈ ಪ್ರಪಂಚದ ಮಾನವರನ್ನು ಪ್ರೀತಿಸುವುದರ ಸಲುವಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದು. ಆ ಕಳಿಸಿಕೊಡುವಂಥದ್ದು ಅದು ಸಾಧಾರಣವಾದಂಥ ಕೆಲಸವಲ್ಲ. ಯಾಕೆ ಕಳಿಸ್ಕೊಡ್ತಾ ಇದ್ದಾರೆ? ದೇವ್ರ ಹತ್ರ ಪ್ರೀತಿ ಇದ್ದರೂ ನೀತಿ ಬಿಡೋದಿಲ್ಲ. ಯಾಕಂದರೆ ಆ ಒಂದು ಪಾಪ ಪರಿಹಾರ ಆಗಬೇಕಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕಾದ್ರೆ ನಿಷ್ಕಳಂಕವಾದ ಒಂದು ಟಗರನ್ನೋ ಅಥವಾ ಮೇಕೆಯನ್ನೋ ಅಥವಾ ಒಂದು ಎತ್ತನ್ನು ತೆಗೆದುಕೊಂಡು ಯಾಜಕನ ಬಳಿಗೆ ತರಬೇಕು. ಯಾಜಕನು
ಕೈಗಳನ್ನು ಇಡುವುದ್ರ ಮುಖಾಂತರ ನಮ್ಮ ಪಾಪಗಳು ಅದರ ಮೇಲೆ ಎಂಬುದಾಗಿ ಒರೆಸುವುದ್ರ ಮುಖಾಂತರವಾಗಿ ಬಲಿಯನ್ನು ತೆತ್ತಬೇಕಾಯಿತು. ಆದರೆ ಇಲ್ಲಿ ನಾವು ನೋಡುವಾಗ ಶಿಲುಬೆಯ ಮೇಲೆ ಮರಣದ ಮೂಲಕ ಮಾನವ ಕುಲದ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಆತನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಮ್ಮ ಪಾಪಗಳನ್ನು ಕ್ರಿಸ್ತನ ಮೇಲೆ ಇಡುವ ಮೂಲಕ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಡುವ ಎಲ್ಲರಿಗೂ ಕ್ಷಮಿಸಲ್ಪಡುವಂತೆ ದೇವರು ಖಚಿತಪಡಿಸಿದ್ದಾನೆ ಏನೆಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ನೋಡುವಾಗ ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು. ಹೌದು, ಯಾರೆಲ್ಲ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಯೇಸು ಮಾತ್ರ ಕರ್ತನು ಎಂಬುದಾಗಿ, ಆತನು ದೇವರ ಕುಮಾರನು, ಲೋಕದ ರಕ್ಷಕನು, ಆತನು ಅಭಿಷಕ್ತನು, ಲೋಕದ ಪಾಪದ ಪರಿಹಾರವನ್ನು ಮಾಡಲಿಕ್ಕೆ ಬಂದಾತನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಯೇಸುವಿನ ಪುನರುತ್ಥಾನವು ನಂಬುವ ಎಲ್ಲರಿಗೂ ಆ ಒಂದು ರಕ್ಷಣೆಯನ್ನು ಹೊಂದಿಕೊಳ್ಳಲು ಆ ಸಮರ್ಥನೆಯನ್ನು ಕಾತರಪಡಿಸುತ್ತದೆ. ಪ್ರಿಯರೇ, ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವ ಹಾಗೆ ಅಲ್ಲಿ ಸವಿಸ್ತರವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಅಪರಾಧಗಳ ನಿಮಿತ್ತ ದೇವರು ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು, ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ಹಾಗೆ ಆತನನ್ನು ಜೀವದಿಂದ ಎಬ್ಬಿಸಿದನು ಎಂಬುದಾಗಿ. ಹೌದು, ಸುವಾರ್ತೆಯ ಸಂದೇಶದ ವಿಷಯವನ್ನು ಬೈಬಲ್ ನಿರ್ದಿಷ್ಟಪಡಿಸುತ್ತದೆ. ಸಹೋದರರೇ, ನೀವು ಸ್ವೀಕರಿಸಿ ಅದರ ಮೇಲೆ ನಿಂತಿರುವಿರಿ ಎಂದು ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ನೆನಪಿಸಲು ಬಯಸುತ್ತೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ ಪತ್ರಿಕೆ 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 1-6 ವಚನಗಳಲ್ಲಿ ನಾವು ನೋಡ್ತೇವೆ. ನಾನು ನಿಮಗೆ ಸಾರಿದ ಮಾತನ್ನು ನೀವು ದೃಢವಾಗಿ ಹಿಡಿದಿದ್ರೆ ಈ ಸುವಾರ್ತೆಯಿಂದ ನೀವು ರಕ್ಷಿಸಲ್ಪಡುತ್ತೀರಿ, ಇಲ್ಲದಿದ್ದರೆ ನೀವು ವ್ಯರ್ಥವಾಗಿ ನಂಬಿದ್ದೀರಿ. ನಾನು ಸ್ವೀಕರಿಸಿದ್ದಕ್ಕಾಗಿ ನಾನು ನಿಮಗೆ ಮೊದಲ ಪ್ರಾಮುಖ್ಯತೆಯನ್ನು ಸಲ್ಲಿಸಿದ್ದೇನೆ. ಕ್ರಿಸ್ತನು ಶಾಸ್ತ್ರಗಳ ಪ್ರಕಾರ ನಮ್ಮ ಪಾಪಗಳಿಗಾಗಿ ಸತ್ತನು, ಆತನನ್ನು ಸಮಾಧಿ ಮಾಡಲಾಯಿತು. ಶಾಸ್ತ್ರಗಳ ಪ್ರಕಾರ 3ನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು ಮತ್ತು ಆತನು ಕೆಫನಿಗೂ ಮತ್ತು ನಂತರ 12 ಜನರಿಗೆ ಕಾಣಿಸಿಕೊಂಡನು. ನಂತರ ಆತನು ಒಂದೇ ಸಮಯದಲ್ಲಿ 500ಕ್ಕೂ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಈ ಒಂದು ವಾಕ್ಯದ ವೃಂದದಲ್ಲಿ ನಾವು ನೋಡುವಾಗ ಪೌಲನು ಸವಿಸ್ತರವಾಗಿ ಸುವಾರ್ತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾ ಇದ್ದಾನೆ. ಅದು ನಿಜವಾಗ್ಲೂ ಮೊದಲನೇ ಪ್ರಾಮುಖ್ಯತೆ ಆಗಿದೆ. ಸುವಾರ್ತೆ ಸಂದೇಶವು 2 ಐತಿಹಾಸಿಕ ಸಂಗತಿಗಳನ್ನು ಒಳಗೊಂಡಿದೆ. 2 ಶಾಸ್ತ್ರಗಳಿಂದ ಬೆಂಬಲಿತವಾಗಿದೆ. ಕ್ರಿಸ್ತನ ಮರಣ ಮತ್ತು ಆತನ ಪುನರುತ್ಥಾನ. ಆ 2 ಸಂಗತಿಗಳು ಇತರ ಪುರಾವೆಗಳಿಂದ ದೃಢೀಕರಿಸಲ್ಪಟ್ಟಿವೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ಮರಣವು ಆತನ ಸಮಾಧಿಯಿಂದ ಸಾಬೀತವಾಗಿದೆ ಮತ್ತು ಆತನ ಪುನರುತ್ಥಾನವು ಪ್ರತ್ಯೇಕ ದರ್ಶಿಗಳಿಂದ ಸ್ಥಾಪಿತವಾಗಿದೆ. ಹೌದು, ಕ್ರಿಸ್ತನ ಮರಣವು ಆತನ ಸಮಾಧಿಯಿಂದ, ಈಗಲೂ ಯೆರೂಸಲೇಮಿನಲ್ಲಿ ಆತನ ಸಮಾಧಿ ಉಂಟು. ಹೌದು, ಆತನ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಕ್ಕೆ ನಮಗೆ ದೇವರ ವಾಕ್ಯದಿಂದ ಆಧಾರಗಳು ಉಂಟು. ಯೇಸು ಕ್ರಿಸ್ತನ ಸುವಾರ್ತೆಯು ಮನುಷ್ಯನನ್ನು ಪಾಪದ ಶಿಕ್ಷೆಯಿಂದ ಮುಕ್ತಿಗೊಳಿಸಲು ದೇವರು ಮಾರ್ಗವನ್ನು ಒದಗಿಸಿದ್ದಾನೆ ಎಂಬ ಶುಭ ಸುದ್ದಿಯಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಯೇಸು ಅವನಿಗೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರಲಾರರು ಎಂಬುದಾಗಿ ಆತನು ಹೇಳಿದ್ದಾನೆ. ರೋಮಪುರದ ಪತ್ರಿಕೆ 6:23ರಲ್ಲಿ ನಾವು ನೋಡ್ತೇವೆ, ಈ ಪಾಪದ ನಿಮಿತ್ತವಾಗಿ ಬರುವಂಥ ಸಂಬಳ ಏನು ಎಂಬುದಾಗಿ ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾಕಂದರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ. ಪ್ರತಿಯೊಬ್ಬರು ದೈಹಿಕವಾಗಿ ಸಾಯುತ್ತಾರೆ, ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ಶಾಶ್ವತ ಜೀವಕ್ಕಾಗಿ
ಆ ದೈಹಿಕ ಪುನರುತ್ಥಾನದೊಂದಿಗೆ ಭರವಸೆ ಇದೆ ಪ್ರಿಯರೇ. ಹೌದು, ಯಾರೆಲ್ಲ ಕರ್ತನಾದ ಯೇಸುವನ್ನ ನಂಬಿಕೊಂಡು ಸತ್ತು ಹೋಗ್ತಾರೋ ಅವರಿಗೆ ಶಾರೀರಿಕವಾಗಿ ದೇವರ ವಾಕ್ಯ ಹೇಳುತ್ತದೆ ಥೆಸಲೋನಿಕ ಪತ್ರಿಕೆಯಲ್ಲಿ, ಸತ್ತವರು ಮೊದಲು ಎದ್ದು ಬರ್ತಾರೆ, ನಂತರ ಜೀವದಿಂದಿರುವ ನಾವುಗಳು ಎತ್ತಲ್ಪಡ್ತವೆ ಎಂಬುದಾಗಿ. ಯೇಸುವನ್ನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಾರೋ ಅವರು ಎಲ್ಲೇ ಇರಬಹುದು, ಅವರು ಯಾವ ಸ್ಥಳದಲ್ಲೇ ಇರಬಹುದು, ಆ ದಿನದಲ್ಲಿ ನಿಜವಾಗ್ಲೂ ಆ ಶಾಶ್ವತವಾದ ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನನ್ನ ತಿರಸ್ಕರಿಸುವವರು ದೈಹಿಕವಾಗಿ ಸಾಯುವುದಲ್ಲದೆ ಈ ಎರಡನೇ ಮರಣಕ್ಕೆ ಅವರು ಒಳಗಾಗುತ್ತಾರೆ. ನಿಜ, ಯಾರೆಲ್ಲ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಸಾಯ್ತಾರೋ ಅವ್ರಿಗೆ ಎರಡನೇ ಮರಣ, ಒಂದು ಶಾರೀರಿಕವಾದ ಮರಣ, ಒಂದು ಆತ್ಮಿಕವಾದ ಮರಣ. ಯಾಕಂದ್ರೆ ಈ ಆತ್ಮಕ್ಕೆ ಏನಿಲ್ಲ, ಈ ಆತ್ಮಕ್ಕೆ ಮರಣವಿಲ್ಲ. ಆದುದರಿಂದ ನಾನು ನಿಮ್ಮೊಂದಿಗೆ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ರಿಂದ 26 ವಚನಗಳನ್ನು ಓದಲಿಕ್ಕಿದ್ದೇನೆ. ಯೇಸು ಆಕೆಗೆ, ನಿನ್ನ ಸಹೋದರನು ತಿರುಗಿ ಎದ್ದೇಳುವನೆಂದು ಹೇಳಿದನು. ಮಾರ್ತಳು ಆತನಿಗೆ, ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ತಿರುಗಿ ಎದ್ದೇಳುವನೆಂದು ನಾನು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಯಾವನಾದರೂ ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯೋ ಎಂದು ಕೇಳಿದ್ದಕ್ಕೆ ಆಕೆಯು ಆತನಿಗೆ ಹೌದು ಎಂಬುದಾಗಿ ಉತ್ತರ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಪ್ರೇರೆ ಇಲ್ಲಿ ನಾವು ನೋಡುವಾಗ ಈ ರಕ್ಷಣೆಯನ್ನು ಕಂಡುಕೊಳ್ಳಬೇಕಾದ್ರೆ ಆ ರಕ್ಷಣೆ ಮಾರ್ಗ ಯಾರಲ್ಲಂದರೆ ಒಂದೇ ಮಾರ್ಗ, ಅದು ಏಕೈಕ ಮಾರ್ಗ, ಅದು ಯೇಸುವಿನ ಮಾರ್ಗ. ಯೇಸುವಿನ ಮಾರ್ಗದಲ್ಲಿ ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಕೊಂಡರೆ ಮಾತ್ರನೇ ನಿನಗೆ ರಕ್ಷಣೆ ಆಗುತ್ತದೆ. ಯಾಕಂದರೆ ಪರಿಶುದ್ಧವಾದಂಥ ಬೈಬಲ್ಲು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ನಮಗೆ ಸವಿಷ್ಟರವಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ನಾನು ನಿಮಗೋಸ್ಕರ ಓದ್ತೇನೆ ನೋಡಿ. 4:12ರಲ್ಲಿ, ರಕ್ಷಣೆಯು ಇನ್ಯಾರಲ್ಲೂ ಇಲ್ಲ, ಯಾಕಂದರೆ ಆಕಾಶದ ಕೆಳಗೆ ಮನುಷ್ಯರಲ್ಲಿ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಹೌದು ಪ್ರೇರೆ, ಈ ಒಂದು ರಕ್ಷಣೆಯನ್ನು ನಾವು ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯಾವ ಹೆಸರಿನಿಂದಲೂ ನಮಗೆ ಮೋಕ್ಷ ಇಲ್ಲ, ರಕ್ಷಣೆ ಇಲ್ಲ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಎಂಬುದಾಗಿ. ಯೇಸು ಕ್ರಿಸ್ತನ ಆ ಸುವಾರ್ತೆಯು ಯಾರ್ಯಾರಾದರೆ ಕೇಳ್ತಾರ ಅಥವಾ ಕೇಳುವಾಗ ಅದು ಅತ್ಯುತ್ತಮವಾದಂಥ ಸುದ್ದಿ ಆಗಿರ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಎಂಬುದು ಮತ್ತು ಅಥವಾ ಆತನು ತನ್ನ ಮರಣದ ನಂತರ ಎಲ್ಲಿ ಕಳಿಬೇಕನ್ನುವಂಥದ್ದು ಬಹಳ ಜೀವನದಲ್ಲಿ ನಿರ್ಧರಿಸ್ಕೊಳ್ಬೇಕಾಗುತ್ತದೆ. ಜೀವವನ್ನು ಆರಿಸಿಕೊಳ್ಳಲು ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ. ಕರ್ತನ ಹೆಸರನ್ನು ಕರೆಯಿರಿ ಮತ್ತು ರಕ್ಷಿಸಲ್ಪಡುವಿರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನ ಹೆಸರು ಅಂದರೆ ಯೇಸುವಿನ ಹೆಸರು ಎಲ್ಲಿ ಕರೆಯಲ್ಪಡುತ್ತೋ, ಯೇಸುವಿನ ಹೆಸರು ಎಲ್ಲಿ ಕರೆದು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅಲ್ಲಿ ರಕ್ಷಣೆಗೆ ನಿಜವಾಗಲೂ ಒಂದು ಮಾರ್ಗ ಅನ್ನುವಂಥದ್ದು ಇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ನಾವು ರಕ್ಷಣೆಯ ಹೊಂದಿಕೊಳ್ಬೇಕಾದ್ರೆ ಏನು ಮಾಡಬೇಕಂದ್ರೆ, ಶುಭ ವಾರ್ತೆ ಏನಂದರೆ, ದೇವರ ಯೋಜನೆ ಮಾನವನ ರಕ್ಷಣೆಗಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕಕ್ಕೆ ರಕ್ಷಣೆ ಎಂಬುದಾಗಿ ಆತನು ನಿಜವಾಗಲೂ ನೀಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಮತ್ತು ಇದನ್ನು ಸಾರಬೇಕು. ಅಷ್ಟು ಮಾತ್ರವಲ್ಲದೆ ಆ ದೇವರ ಪ್ರೀತಿ ಮತ್ತು ಮನುಷ್ಯನ ಒಂದು ಸಮಸ್ಯೆ ಏನೆಂಬುದಾಗಿ ನೋಡುವಾಗ, ದೇವರು ಆತನು ಸೃಷ್ಟಿಕರ್ತನು, ಆತನು ಎಲ್ಲವನ್ನ ಪರಿಪೂರ್ಣವಾದ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ. ಆ ಸೃಷ್ಟಿಕರ್ತನೊಂದಿಗೆ ನಾವು ಪರಿಪೂರ್ಣವಾದಂಥ ಒಂದು ಸಂಬಂಧವನ್ನು ಹೊಂದಿಕೊಳ್ಬೇಕಾದ್ರೆ ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು. ಯಾಕಂದರೆ ನಮ್ಮಲ್ಲಿ ಒಳ್ಳೆಯದಿಲ್ಲ, ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಈಗಾಗಲೇ ನಾನು ನಿಮಗೆ ಓದಿದ್ದೇನೆ, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿಯ ಗಂಧಕಗಳು ಇರುವ ಕೆರೆ. ನಾನು ಹುಟ್ಟಂದಿನಿಂದ ಇದುವರೆಗೂ ಎಷ್ಟೋ ಸುಳ್ಳು ಹೇಳಿದ್ದೇನೆ, ಎಷ್ಟೋ ಕೆಟ್ಟದನ್ನು ಆಲೋಚಿಸಿದ್ದೇನೆ. ಕೆಲವರು ಹೇಳ್ತಾರೆ ನಾನು ಇದುವರೆಗೂ ಏನೇ ತಪ್ಪು ಮಾಡಿಲ್ಲ ಅಂತ. ಅವ್ರು ಹೇಳಬಹುದು ಮನುಷ್ಯರ ಮುಂದೆ, ಆದರೆ ನಿಜವಾಗಲೂ ಒಂದು ದಿನ ಅಂತ ಬರ್ತದೆ. ಒಂದು ದಿನ, ಈಗ ಯಾವ ರೀತಿಯಾಗಿ ನಾನು ಕ್ಯಾಮ್ರಾದಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೋ ಅದೇ ರೀತಿಯಲ್ಲಿ ಒಂದು ದಿನ ದೇವರು ಎಲ್ಲವನ್ನ
ಎಲ್ಲವನ್ನ ಆತನು ನನ್ನಿಂದ ನಿನ್ನಿಂದ ಲೆಕ್ಕ ಕೇಳುವವನಾಗಿದ್ದಾನೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಅದನ್ನು ಆತನು ಲೆಕ್ಕ ಕೇಳ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಸಂಗಿಯಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ಯಾಕಂದರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪ್ರತಿಯೊಂದು ರಹಸ್ಯದ ಸಂಗತಿಗಳು ದೇವರು ಪ್ರತಿಯೊಂದು ಕೆಲಸವ ಕುರಿತು ನ್ಯಾಯ ವಿಚಾರಣೆಗೆ ತರುವನು ಎಂಬುದಾಗಿ. ಪ್ರತಿಯೊಂದು ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಆ ಪ್ರತಿಯೊಂದು ರಹಸ್ಯ ಸಂಗತಿಗಳು, ಆಲ್ ಸೀಕ್ರೆಟ್ಸ್, ದೇವರು ಒಂದು ದಿನ ನ್ಯಾಯಸ್ಥಾನದಲ್ಲಿ ಆತನು ನನ್ನನ್ನು ನಿನ್ನನ್ನು ಲೆಕ್ಕ ಕೇಳಲಿಕ್ಕೆ ಇದ್ದಾನೆ. ಇವತ್ತು ನಾವು ಯಾರಿಗೆ ಗೊತ್ತಾಗೋದಿಲ್ಲ ಎಂಬುದಾಗಿ ನಮ್ಮ ಗುರು ಹಿರಿಯರಿಗೆ ನಾವು ಮೋಸ ಮಾಡ್ಬೋದು, ತಂದೆ ತಾಯಿಗೆ ಮೋಸ ಮಾಡ್ಬೋದು, ಶಿಕ್ಷಕರಿಗೆ ಮೋಸ ಮಾಡ್ಬೋದು. ಆದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರಿಗೆ ಮಾತ್ರ ನಾವು ಮೊರೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನು ಸರ್ವವ್ಯಾಪಿ ಆದ ದೇವರು, ಎಲ್ಲರನ್ನ ದೃಷ್ಟಿಸುವವನಾಗಿದ್ದಾನೆ. ಮನುಷ್ಯನ ಅವನವನ ಕೃತ್ಯಗಳ ಪ್ರಕಾರವಾಗಿ ಆತನು ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಕೇಳುವವನಾಗಿದ್ದಾನೆ. ಆದುದರಿಂದ ನೀನು ಯೇಸುವನ್ನ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕಾ? ನೀನು ದೇವರಿಂದ ದೂರವಾಗಿದ್ದೀನಿ ಎನ್ನುವಂಥ ಭಯ ನಿನಗೆ ಬಂದಿದೆಯಾ? ಅಯ್ಯೋ, ನಾನು ಸತ್ತರೆ ನನಗೆ ನರಕ ಎಂಬುವಂಥ ಭಯ ನಿನಗೆ ಬಂದಿದೆಯಾ? ನೀನು ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ. ಯಾಕಂದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ನಿನ್ನ ಪಾಪಕ್ಕೋಸ್ಕರ ಈಗಾಗಲೇ ನನ್ನ ರಕ್ತವನ್ನು ತೆತ್ತಿದ್ದೇನೆ. ನೀನು ಮಾಡಬೇಕಾಗಿರೋದಿಷ್ಟೇ, ಸಣ್ಣ ಒಂದು ನಿರ್ಧಾರ. ನಿನ್ನ ಹೃದಯದಲ್ಲಿ ನೀನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು, ನೀನು ಎಲ್ಲಿದ್ದೀಯೋ, ಹೌದು ದೇವರೇ, ಈ ಸುಂದರವಾದ ದೇಹವನ್ನು, ಈ ನಿನ್ನ ಆಲಯವನ್ನು ನಾನು ಎಷ್ಟೋ ಮಲಿನವಾದ ಪಾಪಗಳಿಂದ ಕೆಡಿಸ್ಕೊಂಡಿದ್ದೇನೆ. ಡ್ರಗ್ಸಿಂದ, ಪಾಂಪರಕಗಳಿಂದ, ಧೂಮಪಾನಗಳಿಂದ, ಕುಡುಕತನದಿಂದ, ವ್ಯಭಿಚಾರದಿಂದ, ಕೆಟ್ಟ ಆಲೋಚನೆಗಳಿಂದ, ಮಲಿನವಾದ ಕೆಲಸಗಳಿಂದ ನಾನು ಕೆಡಿಸ್ಕೊಂಡಿದ್ದೇನೆ. ನನ್ನನ್ನು ಕರುಣಿಸು, ನನ್ನನ್ನು ಕ್ಷಮಿಸು ಯೇಸುವೆ, ನನ್ನ ಹೃದಯದಲ್ಲಿ ಬಾ. ನಾನು ನಂಬುತ್ತೇನೆ ನೀನು ದೇವರ ಕುಮಾರನು. ನನ್ನ ಪಾಪಕ್ಕೋಸ್ಕರವಾಗಿ ನನ್ನ ಬದಲಾಗಿ ಯಜ್ಞದ ಕುರಿಮರಿಯಾಗಿ ಶಿಲುಬೆಯಲ್ಲಿ ನೀನು ಸತ್ತಿದ್ದಿ. ನೀನು ರಕ್ತ ಸುರಿಸಿದ್ದು ಸತ್ಯ. ಆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ ಎಂಬುದಾಗಿ ನೀನು ಒಪ್ಪಿಕೊಳ್ಳುವುದಾದರೆ, ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬಿ ನೀನು ಆತನನ್ನು ಸ್ವೀಕರಿಸುವುದಾದರೆ, ದೇವರು ನಿನ್ನನ್ನು ಕ್ಷಮಿಸಲಿಕ್ಕಿದ್ದಾರೆ ಮತ್ತು ದೇವರು ನಿನ್ನನ್ನು ಪ್ರೀತಿಸಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಕರ್ತನಾದ ಯೇಸುವೆ, ಈ ದಿನದಲ್ಲಿ ನೀನು ನನ್ನೊಂದಿಗೆ ಮಾತನಾಡಿದಂತೆ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಸುವಾರ್ತೆ ಎನ್ನುವಾಗ ಶುಭ ವಾರ್ತೆ, ಒಳ್ಳೆಯ ವಾರ್ತೆ, ಹೌದು, ಯಾರಿಗೆ ಎಂಬುದಾಗಿ ನೋಡುವಾಗ ಯೇಸುವೆ, ನೀನು ನಂಬಿದ ಎಲ್ಲರಿಗೂ ಅದು ಶುಭ ವಾರ್ತೆ ಎಂಬುದಾಗಿ. ದೇವರಿಗೂ ಕರ್ತನೆ, ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರೇ ನಿನ್ನ ಕಡೆ ಮನಮೊರಗಲಿಕ್ಕೆ ನಿನ್ನ ಕೃಪೆಯನ್ನು ಕೊಡು. ನನ್ನ ಹೃದಯದಲ್ಲಿ ಬಾ, ನಿನ್ನ ರಕ್ತದಿಂದ ಶುದ್ಧೀಕರಿಸು. ನಾನು ನಂಬುತ್ತೇನೆ ನೀನು ದೇವರ ಕುಮಾರನು. ನೀನು ಸತ್ತು ಉಣಲ್ಪಟ್ಟು 3ನೇ ದಿನ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಎದ್ದು ಬಂದಾತನು ಎಂಬುದಾಗಿ. ನೀನು ಮತ್ತೆ ಬರಲಿಕ್ಕಿದ್ದಿ ದೇವರೇ, ನಾನು ನಂಬುತ್ತೇನೆ ಒಂದು ದಿನ ಈ ಲೋಕಕ್ಕೆ ನ್ಯಾಯ ತೀರಿಸ್ತೀವಿ ಎಂಬುದಾಗಿ. ಆ ನ್ಯಾಯ ವಿಚಾರಣೆಯಲ್ಲಿ ನಾನಿರದಂತೆ ನನ್ನನ್ನು ಕಾಪಾಡು. ಈ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ನನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ನನ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದಿ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲೇ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲೇ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಾಡುವೆ. ಆ
ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲರಿಗೆ ಗತಿಯುಂಟು ಮಾಡಿದ್ದು ಮುಂದೆ ಹೋಗುವೆನು ನನ್ನ. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅದು ಮಾಡು ಅಂದರೆ ಮಾಡಲ್ಲ, ಮಾಡಬೇಡ ಅಂದಿದ್ದನ್ನ ಮಾಡ್ತಾರೆ. ಅದು ಅವಿಧೇಯತೆ. ಯಾಕಂದರೆ ಅದು ಆದಿಯಿಂದಲೂ ಅದು ಬಂದಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ